ಎತ್ತಿನಹೊಳೆ ಯೋಜನೆ ಆಮೆಗತಿಯಲ್ಲಿ ಕುಂಟುತ್ತಾ ಸಾಗ್ತಾ ಇದೆ. ಬಟ್ ಅದರ ಕಾಮಗಾರಿ ಎಷ್ಟರ ಮಟ್ಟಿಗೆ ಗಟ್ಟಿಮುಟ್ಟಾಗಿದೆ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕೊತ್ತಾ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಸ್ಫೋಟ ಆಗಿದ್ದು 100 ಅಡಿ ಎತ್ತರಕ್ಕೆ ನೀರು ಚಿಮ್ತಾ ಇದೆ. ಸಕಲೇಶಪುರ ತಾಲೂಕಿನ ಹಲಸುಲಿಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 100 ಅಡಿ ಎತ್ತರಕ್ಕಂದ್ರೆ ಲೆಕ್ಕ ಹಾಕಿ ಆ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಪೋಲಾಗ್ತಿದೆ ಅಂತ. ಇನ್ನು ಪೈಪ್ಲೈನ್ ಸ್ಫೋಟದ ಶಬ್ದಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ರು. ಪೈಪ್ಲೈನ್ನಿಂದ ಚಿಮ್ತಾ ಇರುವ ಭಾರಿ ಪ್ರಮಾಣದ ನೀರಿನಿಂದ ಅಕ್ಕಪಕ್ಕದ ತೋಟಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ. ನೋಡಿ, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. 100 ಅಡಿ ಎತ್ತರಕ್ಕೆ ಎಲ್ಲಾ ದಿಕ್ಕುಗಳಿಗೂ ಕೂಡ ನೀರು ಚಿಮ್ತಾ ಇದೆ. ಏನಾಗುತ್ತೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ, ಈ ಬೇಸಿಗೆ ಸಂದರ್ಭದಲ್ಲಿ ಪೈಪ್ಗಳೆಲ್ಲ ಬಿಸಿಗೆ ಕಾದು ಸ್ವಲ್ಪ ಅಂದ್ರೆ ಹೊಟ್ಟಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಒಂದೇ ಸಲ ನೀರನ್ನು ಬಿಟ್ಟಾಗ ಫೋರ್ಸಿಗೆ ಅದು ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ಕೂಡ ಆಗಿರೋದು ಅದೇ. ಪೈಪೆ ಈ ವರ್ಷ ರೈತರು ತಮ್ಮ ಬೆಳೆ ಬೆಳೆಯೋದಕ್ಕೆ ನೀರು ಸಿಗುತ್ತಾ ಇಲ್ಲ ಅನ್ನುವ ಆತಂಕದಲ್ಲಿರೋ ಸಂದರ್ಭದಲ್ಲಿ ಈ ರೀತಿ ಅನಾವಶ್ಯಕವಾಗಿ ನೀರು ಪೋಲಾಗ್ತಿದೆ ಅನ್ನುವಾಗ ಅದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ 8,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಯೋಜನೆ ಈಗ 20,000 ಕೋಟಿ ವೆಚ್ಚಕ್ಕೆ ಬಂದಿದೆ. ಬಟ್ ಆದ್ರೂ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಬಟ್ ಈ ರೀತಿಯಾದಂತಹ ಅವಘಡಗಳು ಮಾತ್ರ ಸಂಭವಿಸ್ತಾನೆ ಇದೆ.